ಹಾಯ್, ವೆಲ್ಕಮ್ ಟು ಲೇ ಸ್ಟುಡಿಯೋ ಯುನಿಸೆಕ್ಸ್ ಸಲೂನ್. ನಾವು ಇವರಿಗೆ ಲಾಸ್ಟ್ ಟೈಮ್ ನ್ಯಾನೋಪ್ಲಾಸ್ಟಿಯ ಟ್ರೀಟ್ಮೆಂಟ್ನ ಮಾಡಿದ್ವಿ. 5 to 6 ಇಂಚಸ್ ಗ್ರೋತ್ ಆಗಿದೆ. ಇವಾಗ ಅವ್ರಿಗೆ ರೂಟ್ ಟಚಪ್ ಮಾಡ್ತಾ ಇದ್ದೀವಿ ಇವತ್ತು ನಾವು. ಇವರು ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದಾಗ ಬೇರೆ ಕಡೆ ಸ್ಟ್ರೈಟ್ನಿಂಗ್ ಮಾಡಿ ಹೇರು ಡ್ಯಾಮೇಜ್ ಆಗಿತ್ತು. 3 ಇಯರ್ಸಿಂದ ರೆಗ್ಯುಲರ್ ಆಗಿ ನಮ್ಮ ಹತ್ರನೇ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಹೇರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಫ್ಟರ್ ಟ್ರೀಟ್ಮೆಂಟ್ ನೋಡಿ ಹೇರು ಎಷ್ಟು ಶೈನಿಂಗ್ ಆಗಿ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಂತ. ಕ್ಲೈಂಟ್ ಕೂಡ ಅಷ್ಟೇ ಹ್ಯಾಪಿ ಆಗಿದ್ದಾರೆ. ಸೊ ಅವ್ರನ್ನೇ ಕೇಳೋಣ ಹೇಗೆ ಅನಿಸ್ತು ಸರ್ವಿಸ್ ಅಂತ. ಆರ್ ಯು ಹ್ಯಾಪಿ ಮ್ಯಾಮ್? ಅಬ್ಸಲ್ಯೂಟ್ಲಿ. ಹೇಗೆ ಅನಿಸ್ತಿದೆ ಮ್ಯಾಮ್? ನೀವು ಎಷ್ಟು ಸಲದಿಂದ ಇವಾಗ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ಹೇರ್ ಟ್ರೀಟ್ಮೆಂಟ್? ಈ ಸ್ಟುಡಿಯೋ ಬರಕ್ಕೆ ಮುಂಚೆ ನನ್ನ ಕೂದಲು ಕಂಪ್ಲೀಟ್ಲಿ ಬರ್ನ್ ಆಗಿತ್ತು. ನನ್ನ ಕೂದಲು ತುಂಬಾ ಚೆನ್ನಾಗಿತ್ತು ನ್ಯಾಚುರಲಿ, ಬಟ್ ನಾನು ಬೇರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಕಂಪ್ಲೀಟ್ಲಿ ಬರ್ನ್ ಆಗಿತ್ತು. ನಿಮ್ಮ ಹತ್ರ ಬಂದ್ಮೇಲೆ ನೀವು ಸ್ಟಾರ್ಟಿಂಗ್ ನನಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ. ಅವಾಗ ಪರವಾಗಿಲ್ಲ, ಹೇರ್ ನಂದು ಕಂಪ್ಲೀಟ್ ಆಗಿ ಕ್ವಾಲಿಟಿ ಇಂಪ್ರೂವ್ ಆಯ್ತಾ ಬಂತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ನನಗೆ ನ್ಯಾನೋಪ್ಲಾಸ್ಟಿಯ ಸಜೆಸ್ಟ್ ಮಾಡಿದ್ರಿ. ಈ ನ್ಯಾನೋಪ್ಲಾಸ್ಟಿಯ ಏನು ನಾನು ಮಾಡಿಸ್ಕೊಂಡಾಗಿಲ್ಲ ನನಗೆ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಈಗ ನ್ಯಾನೋಪ್ಲಾಸ್ಟಿ ಆಲ್ಮೋಸ್ಟ್ ಎಷ್ಟು ಸಲ ಮಾಡಿಸಿದ್ರಿ? ಒಂದು 2-3 ಟೈಮ್ಸ್ ಆಯ್ತಾ? ದಿಸ್ ಇಸ್ ಸೆಕೆಂಡ್ ಟೈಮ್ ನ್ಯಾನೋಪ್ಲಾಸ್ಟಿಯ ನನಗೆ ಮಾಡ್ತಾ ಇರೋದು. ನನಗೆ ಆಲ್ರೆಡಿ 4 ಇಂಚಸ್ ಗ್ರೋತ್ ಆಗಿದೆ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಂದು ಟಿನ್ನಿಂಗ್ ಇತ್ತು ಎಂಡಲ್ಲೆಲ್ಲ, ಇಲ್ಲಿ ಮಾತ್ರ ತಿಕ್ಕಿತ್ತು. ಬಟ್ ಇವಾಗ ಎಲ್ಲಾ ಕಡೆ ಹೇರ್ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಸ್ಟಾಫ್ಸ್ ಎಲ್ಲ ಕೋಆಪರೇಟಿವ್ ಆಗಿದ್ದಾರೆ. ಎಲ್ಲರೂ ಹ್ಯಾಪಿಯಾಗಿ ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರಕ್ಕೆ. ಓಕೆ, ಮುಂಚೆ ಎಲ್ಲ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾ ಇದ್ರಿ, ಇವಾಗೆಲ್ಲ ಆಲ್ಮೋಸ್ಟ್ ಬೋಟೋಕ್ಸ್ ನ್ಯಾನೋಪ್ಲಾಸ್ಟಿ ಅಂತ ಬಂದಿದೆ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಅದಕ್ಕೂ ಇದಕ್ಕೂ ಏನಂದ್ರೆ, ಇದು ಹೇರ್ ತುಂಬಾ ನನಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಅದಂದ್ರೆ ಫುಲ್ ಸ್ಟ್ರೈಟ್, ಏನು ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಹೇಗಿರುತ್ತೆ ಹೇರ್ಸ್ ಆ ತರ ಬರುತ್ತೆ. ಬಟ್ ಇದು ನ್ಯಾಚುರಲ್ ಲುಕ್ ಇರುತ್ತೆ ನನಗೆ. ಮತ್ತೆ ಬೇರೆ ಚೇಂಜ್ ಆಫ್ ಹೇರ್ ಸ್ಟೈಲ್ ಮಾಡಕ್ ಆಗ್ತಾ ಇರಲಿಲ್ಲ ಸ್ಟ್ರೈಟ್ನಿಂಗ್ ಅಲ್ಲಿ. ಸೊ ಇದಾದ್ರೆ ನಿಮ್ಗೆ ಬ್ರೇಕೇಜ್ ಆಗೋದು ನನಗೆ. ಬಟ್ ಇದು ಹೇರ್ ತುಂಬಾ ನನಗೆ, ಮತ್ತೆ ನಾವ್ ಏನ್ ಹೇರ್ ಕಟ್ ಕೊಡ್ತೀವೋ ಅದು ಇದರಲ್ಲಿ ಕಾಣಿಸುತ್ತೆ ಅಟ್ಲೀಸ್ಟ್. ಸೊ ಏನ್ ಶೇಪ್ ಕೊಟ್ಟಿರ್ತೀವೋ ಅದು ನೀಟಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನ್ಯಾನೋಪ್ಲಾಸ್ಟಿ ಮಾಡೋದಲ್ಲ, ನನಗೆ ಹೇರ್ ಕಟ್ ಕೊಟ್ಟು ನನಗೆ ಹೇರ್ ತುಂಬಾ ಚೆನ್ನಾಗಿ ಕಾಣೋ ತರ ಮಾಡ್ಕೊಡ್ತೀರಾ. ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ರೆಫರ್ ಮಾಡ್ತೀನಿ. ನನ್ನ ಫ್ಯಾಮಿಲಿನ ಕೂಡ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀನಿ. ಓಕೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ರಿವ್ಯೂ ಮೇಡಮ್. ಥ್ಯಾಂಕ್ ಯು.